ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಕೇಸನ್ನು ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಈವರೆಗೆ ಕೇವಲ 2 ಸಂತ್ರಸ್ತೆಯರು ದೂರನ್ನು ಕೊಟ್ಟಿದ್ದಾರೆ. ಎಸ್ಐಟಿ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿರುವಂತಹ ಮಹಿಳೆಯರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರೆ, ಆದರೆ ಎಸ್ಐಟಿ ಮುಂದೆ ಬರೋದಕ್ಕೆ ಮಹಿಳೆಯರು ಒಪ್ತಾ ಇಲ್ಲ. ಕೆಲವು ಮಹಿಳೆಯರ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಪ್ರಜ್ವಲ್ನಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತ ಮಹಿಳೆಯೊಬ್ಬಳು ಕಿಡ್ನಾಪ್ ಆಗಿದ್ದಾಳೆ ಅನ್ನುವಂತಹ ಎಫ್ಐಆರ್ ಮೈಸೂರು ಜಿಲ್ಲೆಯ KR ನಗರದಿಂದ ವರದಿಯಾಗ್ತಾ ಇದೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಮೈಸೂರಿನ KR ನಗರ ಪೊಲೀಸ್ ಠಾಣೆಯಲ್ಲಿ HD ರೇವಣ್ಣ ವಿರುದ್ಧ ಅಪಹರಣದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. HD ರೇವಣ್ಣ ಮತ್ತು ಭವಾನಿ ಸಂಬಂಧಿ ಸತೀಶ್ ಬಾಬು ಮೇಲೆ ಎಫ್ಐಆರ್ ಆಗಿದೆ. ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ ಆರೋಪದ ಮೇಲೆ HD ರೇವಣ್ಣ ಮತ್ತು ಭವಾನಿ ಸಂಬಂಧಿ ಸತೀಶ್ ಬಾಬು ಮೇಲೆ ಕೇಸ್ ದಾಖಲಾಗಿದೆ. ಈ ಕೇಸ್ನಲ್ಲಿ HD ರೇವಣ್ಣ ಆರೋಪಿ ನಂಬರ್ 1, ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಆರೋಪಿ ನಂಬರ್ 2 ಇಬ್ಬರ ಮೇಲೆ ಎಫ್ಐಆರ್ ಆಗಿದೆ. KR ನಗರ ಪೊಲೀಸರಿಂದ ಭವಾನಿ ರೇವಣ್ಣ ಸಂಬಂಧಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸತೀಶ್ ಬಾಬು ಭವಾನಿ ರೇವಣ್ಣ ಸಂಬಂಧಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ KR ನಗರದ ಪೊಲೀಸರು. ಏಪ್ರಿಲ್ 29ರ ರಾತ್ರಿ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಮಹಿಳೆಯ ಮಗ KR ನಗರದ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ KR ನಗರದ ಪೊಲೀಸರು. ಸತೀಶ್ ಬಾಬು ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈತ ಭವಾನಿ ರೇವಣ್ಣನ ಸಂಬಂಧಿ. ಈತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಪಹರಣಕ್ಕೊಳಗಾದ ಮಹಿಳೆ ಎಲ್ಲಿದ್ದಾಳೆ ಅಂತ ಆತನಿಂದ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇತ್ತೀಚೆಗೆ ವೈರಲ್ ಆದಂತಹ ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆಯ ಫೋಟೋ ಇತ್ತು. ಆ ಫೋಟೋ ನೋಡಿ ಆ ಫೋಟೋದಲ್ಲಿದ್ದ ಮಹಿಳೆಯನ್ನ ಈಗ ಕಿಡ್ನಾಪ್ ಮಾಡಲಾಗಿದೆ ಅಂತ ಕೇಸ್ ದಾಖಲಾಗಿದೆ. ಸ್ವತಃ ಸಂತ್ರಸ್ತ ಮಹಿಳೆಯ ಮಗ ದೂರನ್ನ ಕೊಟ್ಟಿದ್ದಾನೆ KR ನಗರ ಪೊಲೀಸರಿಗೆ. ಈಗ ಭವಾನಿ ರೇವಣ್ಣ ಸಂಬಂಧಿಯನ್ನ KR ನಗರದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ 26ನೇ ತಾರೀಕಿನ ನಂತರ, ಏಪ್ರಿಲ್ 21ರ ನಂತರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾದವು. ಅದಾದ ನಂತರ ಎಸ್ಐಟಿ ರಚನೆ ಆಯಿತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತು HD ರೇವಣ್ಣ ವಿರುದ್ಧ ಎಫ್ಐಆರ್ ಆಯಿತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸೇ ದಾಖಲಾಗಿದೆ. ಈಗ ಮತ್ತಷ್ಟು ಸಂತ್ರಸ್ತ ಮಹಿಳೆಯರು ದೂರು ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಎಸ್ಐಟಿ ಕೂಡ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯರನ್ನ ದೂರು ನೀಡದಂತೆ ಬೆದರಿಸುವ ಪ್ರಯತ್ನ ಆಗ್ತಾ ಇದೆಯಾ? ಅದಕ್ಕೆ ಪೂರಕವಾಗಿ ಈ ಬೆಳವಣಿಗೆ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.